ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ಅದ್ಭುತ ಅಧ್ಯಾಯಕ್ಕೆ ಸ್ವಾಗತ. ಭಾರತೀಯ ಇತಿಹಾಸದ ಸುವರ್ಣ ಪುಟಗಳಲ್ಲಿ ಓರ್ವ ಯುಗಪುರುಷನ ಹೆಸರು ಅಚ್ಚಳಿಯದೆ ಉಳಿದಿದೆ. ತನ್ನ ಧೈರ್ಯ, ಅಸಾಧಾರಣ ತಂತ್ರಗಾರಿಕೆ ಮತ್ತು ಅಚಲವಾದ ರಾಷ್ಟ್ರಪ್ರೇಮದಿಂದ ಬೃಹತ್ ಸಾಮ್ರಾಜ್ಯಗಳನ್ನು ಎದುರಿಸಿ ಸ್ವರಾಜ್ಯದ ಬೀಜ ಬಿತ್ತಿದ ಮಹಾನ್ ನಾಯಕ ಅವರೇ ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ಜೀವನಗಾಥೆಯು ಕೇವಲ ಯುದ್ಧಗಳ ಚರಿತ್ರೆಯಲ್ಲ, ಅದು ಧೈರ್ಯ, ಚಾಣಾಕ್ಷತೆ ಮತ್ತು ಜನಪರ ಆಡಳಿತದ ಒಂದು ಅದ್ಭುತ ಸಂಗಮ. ಬನ್ನಿ, ಈ ಮಹಾನ್ ಚೇತನದ ಜೀವನಯಾತ್ರೆಯನ್ನು ಅವಲೋಕಿಸೋಣ. 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಪುಣೆಯ ಸಮೀಪದ ಶಿವನೇರಿ ದುರ್ಗದಲ್ಲಿ ಶಹಾಜಿ ಭೋಸಲೆ ಮತ್ತು ಜೀಜಾಬಾಯಿ ದಂಪತಿಗಳ ಪುತ್ರನಾಗಿ ಶಿವಾಜಿ ಜನಿಸಿದರು. ಅದು ರಾಜಕೀಯ ಅಸ್ಥಿರತೆಯ ಕಾಲಘಟ್ಟ. ತಾಯಿ ಜೀಜಾಬಾಯಿ ಅವರು ತಮ್ಮ ಪುತ್ರನಿಗೆ ಕೇವಲ ಲಾಲನೆ ಪಾಲನೆ ಮಾಡಲಿಲ್ಲ, ಬದಲಾಗಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಮೂಲಕ ಧರ್ಮ, ನ್ಯಾಯ ಮತ್ತು ಶೌರ್ಯದ ಮೌಲ್ಯಗಳನ್ನು ಅವರ ಎದೆಯಲ್ಲಿ ಬಿತ್ತಿದರು. ಈ ಬಾಲ್ಯದ ಸಂಸ್ಕಾರವೇ ಶಿವಾಜಿಯವರ ಭವಿಷ್ಯದ ವ್ಯಕ್ತಿತ್ವವನ್ನು ರೂಪಿಸಿತು. ಗುರು ದಾದೋಜಿ ಕೊಂಡದೇವರ ಮಾರ್ಗದರ್ಶನದಲ್ಲಿ ಶಿವಾಜಿಯವರು ಯುದ್ಧ ಕೌಶಲ್ಯ, ಅಶ್ವಾರೋಹಣ, ಶಸ್ತ್ರಾಭ್ಯಾಸ ಮತ್ತು ರಾಜನೀತಿಯಲ್ಲಿ ಪ್ರಾವೀಣ್ಯತೆ ಪಡೆದರು. ಆಡಳಿತವು ಕೇವಲ ಬಲದ ಮೇಲೆ ನಿಂತಿರಬಾರದು, ಅದು ನ್ಯಾಯ ಮತ್ತು ಧರ್ಮದ ತಳಹದಿಯ ಮೇಲೆ ನಿಲ್ಲಬೇಕು ಎಂಬ ತತ್ವವನ್ನು ಅವರು ತಮ್ಮ ಗುರುಗಳಿಂದ ಕಲಿತರು. ತಮ್ಮ 16ನೇ ವಯಸ್ಸಿನಲ್ಲಿಯೇ ಶಿವಾಜಿಯವರು ತೋರಣ ಕೋಟೆಯನ್ನು ವಶಪಡಿಸಿಕೊಂಡು ತಮ್ಮ ವಿಜಯಯಾತ್ರೆಯನ್ನು ಆರಂಭಿಸಿದರು. ಇದು ಕೇವಲ ಕೋಟೆಯ ಗೆಲುವಾಗಿರಲಿಲ್ಲ, ಅದು ಸ್ವತಂತ್ರ ಮರಾಠ ಸಾಮ್ರಾಜ್ಯದ ಸ್ವರಾಜ್ಯದ ಕನಸಿನ ಮೊದಲ ಹೆಜ್ಜೆಯಾಗಿತ್ತು. ಶಿವಾಜಿಯವರ ಏಳಿಗೆಯನ್ನು ಸಹಿಸದ ಬಿಜಾಪುರದ ಆದಿಲ್ ಶಾಹಿ ತನ್ನ ಕುಖ್ಯಾತ ಸೇನಾಧಿಪತಿ ಅಫ್ಜಲ್ ಖಾನ್ನನ್ನು ಅವರನ್ನು ಮಟ್ಟಹಾಕಲು ಕಳುಹಿಸಿದನು. ಸಂಧಿಯ ನೆಪದಲ್ಲಿ ಮೋಸದಿಂದ ಕೊಲ್ಲಲು ಯತ್ನಿಸಿದ ಅಫ್ಜಲ್ ಖಾನ್ನ ಬೃಹತ್ ಸೇನೆಯನ್ನು ಮತ್ತು ಅವನ ಸಂಚನ್ನು ಶಿವಾಜಿಯವರು ತಮ್ಮ ಚಾಣಾಕ್ಷತೆಯಿಂದ ವಿಫಲಗೊಳಿಸಿದರು. ಪ್ರತಾಪಗಢದ ಕಾಳಗದಲ್ಲಿ ತಮ್ಮ ವೇಷದೊಳಗೆ ಅಡಗಿಸಿಟ್ಟಿದ್ದ ವ್ಯಾಘ್ರನಖ ಬಳಸಿ ಆತನನ್ನು ಸಂಹರಿಸಿದರು. ಈ ಘಟನೆಯು ಶಿವಾಜಿಯವರ ಸಮಯ ಪ್ರಜ್ಞೆ ಮತ್ತು ಅಪ್ರತಿಮ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನು ಶಿವಾಜಿಯವರನ್ನು ಸಂಧಿ ಮಾತುಕತೆಗಾಗಿ ಆಗ್ರಾಕ್ಕೆ ಆಹ್ವಾನಿಸಿ ಮೋಸದಿಂದ ಬಂಧಿಸಿದನು. ಆದರೆ ಸಿಂಹವನ್ನು ಹೆಚ್ಚು ಕಾಲ ಬಂಧಿಸಿಡಲು ಸಾಧ್ಯವೇ? ಶಿವಾಜಿಯವರು ತಮ್ಮ ಅದ್ಭುತ ತಂತ್ರಗಾರಿಕೆಯಿಂದ ಹಣ್ಣಿನ ಬುಟ್ಟಿಗಳಲ್ಲಿ ಅಡಗಿಕೊಂಡು ಆಗ್ರಾದಿಂದ ಪಾರಾದರು. ಇದು ಅವರ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತೆಯ ಪ್ರತೀಕವಾಗಿತ್ತು. ರಾಯಗಢ ಕೋಟೆಯಲ್ಲಿ ಗಾಗಭಟ್ಟರ ನೇತೃತ್ವದಲ್ಲಿ ಶಿವಾಜಿಯವರ ವಿದ್ಯುಕ್ತ ಪಟ್ಟಾಭಿಷೇಕ ಜರುಗಿತು. ಸಪ್ತ ನದಿಗಳ ಪವಿತ್ರ ಜಲದಿಂದ ಅಭಿಷಿಕ್ತರಾದ ಅವರು ಛತ್ರಪತಿ ಎಂಬ ಬಿರುದನ್ನು ಧರಿಸಿ ಹೈಂದವಿ ಸ್ವರಾಜ್ಯದ ಸಾರ್ವಭೌಮರಾಗಿ ಘೋಷಿಸಲ್ಪಟ್ಟರು. ಅವರ ಆಡಳಿತ ವ್ಯವಸ್ಥೆ ಅಂದಿನ ಕಾಲಕ್ಕೆ ಅತ್ಯಂತ ಪ್ರಗತಿಪರವಾಗಿತ್ತು. ಅದು ಜನಪರ, ಧರ್ಮಸಹಿಷ್ಣು ಹಾಗೂ ನ್ಯಾಯಾಧಾರಿತವಾಗಿತ್ತು. ಅವರು ಅಷ್ಟಪ್ರಧಾನ ಮಂತ್ರಿಮಂಡಲವನ್ನು ರಚಿಸಿದರು, ನೌಕಾಪಡೆಯ ಪಿತಾಮಹರಾಗಿ ಖ್ಯಾತರಾದರು ಮತ್ತು ಮಹಿಳೆಯರ ಗೌರವಕ್ಕೆ ಅತಿ ಪ್ರಾಮುಖ್ಯತೆ ನೀಡಿದರು. ಪ್ರತಿ ಹಳ್ಳಿಯಲ್ಲೂ ನ್ಯಾಯ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವುದೇ ಅವರ ಆಡಳಿತದ ಧ್ಯೇಯವಾಗಿತ್ತು. 1680ರಲ್ಲಿ ತಮ್ಮ 50ನೇ ವಯಸ್ಸಿನಲ್ಲಿ ಶಿವಾಜಿ ಮಹಾರಾಜರು ರಾಯಗಢದಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಭೌತಿಕ ಶರೀರ ಮರೆಯಾದರೂ ಅವರು ಹಚ್ಚಿದ ಸ್ವರಾಜ್ಯದ ಕಿಡಿ ಕೋಟ್ಯಂತರ ಭಾರತೀಯರ ಹೃದಯದಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯಾಗಿ ಇಂದಿಗೂ ಪ್ರಜ್ವಲಿಸುತ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಬ್ಬ ರಾಜನಲ್ಲ, ಅವರು ಒಂದು ಶಕ್ತಿ, ಒಂದು ತತ್ವ ಮತ್ತು ಸಾರ್ವಕಾಲಿಕ ಸ್ಫೂರ್ತಿಯ ಸೆಲೆ.